ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ಮೋನೈಸ್ ಪತ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟ್ಯಾರೋ ಕಾರ್ಡ್ಸು ಎಕ್ಸಾಮ್ ಬಗ್ಗೆ. ಮಕ್ಕಳು ಎಕ್ಸಾಮ್ ಮಾಡ್ತಾ ಇದ್ದಾರಲ್ವಾ, ಯಾರೆಲ್ಲ ಎಕ್ಸಾಮ್ ಬರೆದಿದ್ದಾರೋ ಅವ್ರ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನು ಬರಿತಾ ಇದ್ದಾರೆ, ಅವ್ರಿಗೆ ಕಾನ್ಫಿಡೆನ್ಸ್ ಹೆಂಗಿರುತ್ತೆ, ಪಾಸ್ ಫೈಲ್ ಆಗ್ತಾರೋ ಇಲ್ಲ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೋ ಬರಲ್ವೋ, ಇನ್ನು ಎಕ್ಸಾಮ್ಗೆ ಸ್ಟಾರ್ಟ್ ಆಗ್ತಾ ಇದೆ, ಅವರು ಕಾನ್ಫಿಡೆನ್ಸಿಂದ ಮಾಡ್ತಾ ಇದ್ದಾರೋ ಇಲ್ವೋ ನೋಡೋಣ ಬನ್ನಿ. ಇದು ಎಲ್ಲ ಥರದ ಮಕ್ಕಳಿಗೂ ಯಾರೆಲ್ಲ ಎಕ್ಸಾಮ್ ಮಾಡ್ತಾ ಇದ್ದಾರೋ, ಚಿಕ್ಕ ಮಕ್ಳು ಇರಬಹುದು, ದೊಡ್ಡವ್ರು ಇರಬಹುದು, ಕಾಲೇಜ್ ಮಕ್ಕಳು ಎಲ್ಲರಿಗೂ ಸೇರಿಸಿ ಇದು ಟ್ಯಾರೋ ಕಾರ್ಡ್ ಮಾಡ್ತಾ ಇದ್ದೇವೆ. ಬನ್ನಿ ನೋಡೋಣ ಟ್ಯಾರೋ ಕಾರ್ಡ್ಸಿಂದ ಏನು ಬರ್ತೈತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸಲ್ ಕಡೆಯಿಂದ ಯಾವ ರಿಸಲ್ಟ್ ಬರ್ತಾ ಇದೆ, ಹೇಗೆ ಓದ್ತಾ ಇದ್ದಾರೆ ಮಕ್ಕಳು, ಮತ್ತು ಬರ್ದಿರೋದು ರಿಸಲ್ಟ್ ಏನಾಗುತ್ತೆ ನೋಡೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪೇಜ್ ಆಫ್ ವೈನ್ಸ್ ಬರ್ತಾ ಇದೆ, 2 ಆಫ್ ಕಪ್ಸ್ ಬರ್ತಾ ಇದೆ, ನೆಕ್ಸ್ಟ್ 2 ಆಫ್ ವ್ಯಾಂಡ್ಸ್, ಓಕೆ, ದ ಎಂಪ್ರೆಸ್ ಕಾರ್ಡ್, ಕ್ವೀನ್ ಆಫ್ ಕಪ್ಸ್, ಕ್ವೀನ್ ಆಫ್ ಸ್ವಾರ್ಡ್ಸ್, ಓಕೆ. ಇಲ್ಲಿ 2 ಆಫ್ ಕಪ್ಸ್ ಬರ್ತಾ ಇದೆ, ಅಂದರೆ ಅವರು ಬ್ಯಾಲೆನ್ಸಿಂಗ್ ಮಾಡಿದ್ದಾರೆ, ಅವ್ರ ಕೈಯಲ್ಲಿ ಆಗುತ್ತೆ, ಯೂನಿವರ್ಸಲ್ ಬ್ಲೆಸ್ಸಿಂಗ್ ಇದೆ, ಮತ್ತು ಸಕ್ಸಸ್ ರೀತಿಯಲ್ಲಿದೆ. ಇಲ್ಲಿ 2 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಯಾರೆಲ್ಲ ಎಕ್ಸಾಮಲ್ಲಿ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಮಾಡಿರೋ ಪ್ರತಿಫಲ ಸಿಗುತ್ತೆ. ಅವರ ಹಾರ್ಡ್ ವರ್ಕ್ಗೆ ಎಲ್ಲರೂ ಬೆಂಬಲ ಕೊಟ್ಟು ಅವ್ರನ್ನ ಹಾರ್ಡ್ ವರ್ಕ್ ಮಾಡಿಸ್ತಾ ಇದ್ದೀರಾ. ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಯಶಸ್ಸು ಸಿಗ್ತಾ ಇದೆ. ಅವ್ರ ಮಕ್ಕಳು ಅಷ್ಟೇ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ದ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ ನೋಡಿ, ಹೇಳಿರೋ ಮತ್ತು ತುಂಬ ಚೆನ್ನಾಗಿ ಕೇಳಿ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಸ್ವಲ್ಪ ಓವರ್ ಥಿಂಕಿಂಗ್ ತುಂಬಾ ಇದೆ. ಎಮೋಷ್ನಲಿ ಆಗುತ್ತೋ ಇಲ್ವೋ ಅಂತ ತುಂಬ ಭಯ ಆತಂಕದಿಂದಾನೇ ಅವರು ಒಳಗಡೆನೆ ಇಟ್ಕೊಂಡಿದ್ದಾರೆ. ಮಕ್ಕಳಿಗೆ ಅಷ್ಟೊಂದು ಎಬಿಲಿಟಿ ಕೊಡಬೇಡಿ. ಒಂದು ಎಕ್ಸಾಮ್ ಇಂಪಾರ್ಟೆಂಟ್ ಇದೆ, ಅದಕ್ಕೆ ಯಾವ ರೀತಿಯಲ್ಲಿ ಪಾಸಿಟಿವ್ ಅಫರ್ಮೇಷನ್ ರೀತಿಯಲ್ಲಿ ಕೊಡಬೇಕು, ಇಲ್ಲ ಅವ್ರಿಗೆ ಹೇಳಬೇಕು, ಆ ರೀತಿಯಲ್ಲಿ ಹೇಳಿ ಒಂದು ಒಳ್ಳೆಯ ರೀತಿಯಲ್ಲಿ ನೋಡಿ. ಇಲ್ಲೆಲ್ಲನೂ ಬೇರೆ ಕಾರ್ಡ್ಸ್ ಬಂದಿಲ್ಲ, ಅವರು ಓದಿರೋ ತಕ್ಕಂತೆ ಪ್ರತಿಫಲ ಸಿಗ್ತೈತೆ. ಆದರೆ ಪರ್ಫೆಕ್ಟ್ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಪರ್ಸೆಂಟೇಜೇ ತೆಗಿತಾರೆ ಮಕ್ಕಳು. ಕ್ವೀನ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಅದೇ ಹೆದರಿಕೆ ಭಯದಿಂದ ಅವರು ಮುಂದೋಗ್ತಾ ಇದ್ದಾರೆ. ಆದರೆ ಅವ್ರಿಗೆ ಮೋಟಿವೇಟ್ ಕೊಡೋದ್ರಲ್ಲಿ ಸ್ವಲ್ಪ ಓವರ್ ಥಿಂಕಿಂಗಲ್ಲಿ ಜಾಸ್ತಿ ಆಗಿದೆ. ಮೋಟಿವೇಟ್ ಕೊಡಿ, ಆದರೆ ಅವ್ರಿಗೆ ಭಯ ಆತಂಕದಿಂದ ಎಮೋಷ್ನಲಿ ಸ್ವಲ್ಪ ಎಬಿಲಿಟಿ ಇದೆ. ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಅಂದರೆ ಅವ್ರ ಕೈಯಲ್ಲಿ ಎಲ್ಲ ಸಾಧನೆ ಮಾಡೋಕ್ಕೆ ಆಗ್ತಾ ಇದೆ. ಅಂದರೆ ಯೂನಿವರ್ಸಲ್ ಬ್ಲೆಸ್ಸಿಂಗ್ ಇದೆ, ಎಲ್ಲ ರೀತಿಯಲ್ಲೂ ಒಂದು ಸಕ್ಸಸ್ ರೀತಿಯಲ್ಲಿ ಇದೆ ಅಂತ ಹೇಳಬಹುದು. ಚೆನ್ನಾಗಿದೆ, ಕಾರ್ಡ್ಸಲ್ಲಿ ಚೆನ್ನಾಗೇ ಬಂದಿದೆ, ಏನು ಹೆದರ್ಬೇಕಾಗಿಲ್ಲ. ಅವ್ರು ಚೆನ್ನಾಗಿ ತೆಗಿತಾರೆ, ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಮಾರ್ಕ್ಸಲ್ಲೇ ಅವ್ರು ತೆಗಿತಾರೆ ಅಂತಲೇ ಹೇಳಬಹುದು. ಥ್ಯಾಂಕ್ ಯು. ಏಂಜಲ್ಸ್ ಕಾರ್ಡ್ಸಲ್ಲಿ ಏನು ಬರುತ್ತೆ ನೋಡೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಿಗ್ ಹ್ಯಾಪಿ ಚೇಂಜಸ್, ಫರ್ಗಿವ್ನೆಸ್, ಎಸ್ ನೋಡಿದ್ರ ತುಂಬ ಚೆನ್ನಾಗಿರೋ ಕಾರ್ಡ್ಸೇ ಬಂದಿದೆ. ಲುಕ್ ಅಪ್ ದ ಸೈನ್, ನಿಮಗೆ ಸೈನ್ ಕಾಣಿಸ್ತಾ ಇರುತ್ತೆ, ನೋಡ್ಕೊಳ್ಳಿ, ನಿಮ್ಗೆ ಸೈನ್ ಕಾಣಿಸ್ತಾ ಇದೆ. ಇಲ್ಲಿ ಫರ್ಗಿವ್ನೆಸ್ ಏನಕ್ಕೆ ಬಂದಿದೆ ಅಂದ್ರೆ ಇಲ್ಲಿ 2 ಆಫ್ ಕಪ್ಸ್ ಬರ್ತಾ ಇದೆ ನೋಡಿ. ಅಂದರೆ ಇವ್ರಿಗೆ ಎಷ್ಟು ಬೇಕೋ ಮಾಹಿತಿನ ಅಷ್ಟು ತಿಳ್ಕೊಬೇಕು. ತುಂಬ ಫ್ರೆಂಡ್ಸ್ ಸ್ವಲ್ಪ ಅವಾಯ್ಡ್ ಮಾಡಬೇಕು, ಎಷ್ಟು ಬೇಕೋ ಅಷ್ಟು. ಇಷ್ಟು ಮತ್ತು ಯಾರು ಫ್ರೆಂಡ್ಸ್ ಅಷ್ಟೇ, ಯಾರು ಎಲ್ಲೂ ಹೋಗಲ್ಲ, ಎಲ್ಲರೂ ಬರ್ತಾರೆ. ಇವಾಗ ಇವ್ರಿಗೆ ಇಂಪಾರ್ಟೆಂಟ್ ಇದೆ, ಅವರಲ್ಲಿ ಎಕ್ಸ್ಚೇಂಜ್ ಹೆಚ್ಚಾಗ್ತಾ ಇದೆ. ಅದಕ್ಕೆ ಎಮೋಷ್ನಲಿ ಓವರ್ ಥಿಂಕಿಂಗಿಂದ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಬ್ಲೆಸ್ಸಿಂಗ್ ಇದೆ, ಎಲ್ಲನೂ ಇದೆ, ಸ್ವಲ್ಪ ಅವ್ರಿಗೋಸ್ಕರ ಅವ್ರು ಮಾತ್ರ ಇದು ಮಾಡ್ಕೋಬೇಕು. ಇವಾಗ ಓವರ್ ಥಿಂಕಿಂಗ್ ಬೇಡ, ಮತ್ತು ಅವ್ರು ಓದಿದ್ದಾರೆ ನಾನು ಓದೋದು ಬೇಡ ಅನ್ನೋ ರೀತಿಯಲ್ಲಿ ಬೇಡ. ನೀವು ಓವರ್ ಥಿಂಕಿಂದ ನನಗೆ ಕಾನ್ಫಿಡೆನ್ಸಿಂದ ಇರಿ, ಆಗುತ್ತೆ. ಬಿಗ್ ಹ್ಯಾಪಿ ಚೇಂಜಸ್ ಇದೆ ಹೇಳಬೇಕು ಅಂದರೆ ಇದನ್ನು. ಇನ್ನು ಕ್ರಿಸ್ಟಲ್ಸ್ ಮಕ್ಕಳಿಗೋಸ್ಕರ ಅಂತಲೇ ಕ್ರಿಸ್ಟಲ್ಸ್ ನೋಡಿ, ಗ್ರೀನ್ ಅವೆಂಚರಿಂಗ್ ಇದೆ. ಇದು ಗ್ರೀನ್ ಅವೆಂಚರಿಂಗ್ ಅವ್ರಿಗೆ ಹೀಲಿಂಗ್ ಪ್ರೊಸೆಸಿಂಗ್ ಆಗುತ್ತೆ, ಮತ್ತು ಕ್ಲಿಯರ್ ಕೋರ್ಸು ಕ್ಲಾರಿಟಿ ಬರುತ್ತೆ, ಮೈನ್ ಕ್ಲಾರಿಟಿ, ಮತ್ತು ಧೈರ್ಯ ಇಲ್ಲ ಮಕ್ಕಳಿಗೆ, ತುಂಬ ಧೈರ್ಯ ಸಿಗುತ್ತೆ. ಇದೇ ರೀತಿಯಲ್ಲಿ ನೋಡಿ ಅಮೆಥಿಸ್ಟ್ ಕ್ರಿಸ್ಟಲ್ ಇಲ್ಲ, ಅಮೆಥಿಸ್ಟ್ದು ನೋಡಿ. ಇದರಲ್ಲಿ ಹೆಣ್ಮಕ್ಳಿಗಾದ್ರೆ ವಾಲೆ ಸಮೇತ ಬರುತ್ತೆ, ಗಂಡು ಮಕ್ಳಿಗಾದ್ರೆ ಈ ಅಮೆಥಿಸ್ಟ್ ಕ್ರಿಸ್ಟಲ್ ಆದರೂ ಈ ಥರ ಆದರೂ ತಗೋಬಹುದು, ಇಲ್ಲಾಂದ್ರೆ ರಾ ಕ್ರಿಸ್ಟಲ್ ಆದರೂ ತಗೋಬಹುದು. ಇದು ಟೈಗರ್ ಐ ನೋಡಿ, ಈ ಥರನೂ ಬರುತ್ತೆ, ಈ ಥರನೂ ಬರುತ್ತೆ. ಟೈಗರ್ ಐ ಅಮೆಥಿಸ್ಟು ಹೆಣ್ಮಕ್ಳಿಗೆ ಇದ್ರ ಜೊತೆಲಿ ವಾಲೆನ್ ಸಮೇತ ಬರುತ್ತೆ.
ನೋಡಿ ಎಷ್ಟು ಚೆಂದಾಗಿದೆ. ಅಕಸ್ಮಾತ್ ಎಕ್ಸಾಮ್ ಬರೆದ್ಬಿಟ್ಟಿದ್ದೀನಿ, ರಿಸಲ್ಟ್ ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಕೋರ್ಸಸ್ ಮಾಡಬೇಕು ಮುಂದೆ ಅನ್ನೋದಕ್ಕೆ ಅಮೇತಿಷ್ಟು ಮಕ್ಕಳು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಯಾರೆಲ್ಲ ಓದ್ತಾ ಇದ್ದಾರೆ, ಕಾಲೇಜ್ ಇರಬಹುದು, ಬೇರೆ ಬೇರೆ ಕೋರ್ಸಸ್ ತಗೊಂಡಿರಬಹುದು, ಅವ್ರಿಗೂ ಹೆಲ್ಪ್ ಆಗುತ್ತೆ. ಇಲ್ಲ 7 ಚಕ್ರ, ಇದು ಮಾಲಾ ಇದೆ ನನ್ನ ಹತ್ರ. 7 ಚಕ್ರ ಕ್ರಿಸ್ಟಲ್ಸ್ ಬರುತ್ತೆ, ಕ್ರಿಸ್ಟಲ್ ಇದೇ ರೀತಿಯೆಲ್ಲ ಕ್ರಿಸ್ಟಲ್ 7 ಚಕ್ರ ಕ್ರಿಸ್ಟಲ್ಸ್ ಬರುತ್ತೆ. ಅದನ್ನಾದರೂ ತಗೊಳ್ಬಹುದು ಮಕ್ಕಳಿಗೋಸ್ಕರ. ಇದು ಕ್ರಿಸ್ಟಲ್ಸ್ ಬಗ್ಗೆ. ಮತ್ತು ಸ್ವಿಚ್ ವರ್ಡ್ಸ್ ಹೇಳ್ತೀನಿ ಮಕ್ಕಳಿಗೆ ಅಂತಲೇ, ಸ್ವಿಚ್ ವರ್ಡ್ಸ್ ಹೇಳ್ತೀನಿ ಎಕ್ಸಾಮ್ಗೆ. ಸ್ವಿಚ್ ವರ್ಡ್ ಬಂದು ಆನ್ ಡಿವೈನ್, ON ಆನ್ ಡಿವೈನ್ ಅಂತ ಹೇಳ್ಕೊಳ್ತಾ ಇರಬೇಕು ಸ್ವಿಚ್ ವರ್ಡು. ಮತ್ತು ಫೋಕಸ್ಗೋಸ್ಕರ ಎಕ್ಸಾಮ್ಗೆ ಫೋಕಸ್ ಬರಬೇಕು, ಕ್ಲಾರಿಟಿ ಸಿಗ್ತಾ ಇಲ್ಲ, ಫೋಕಸ್ಸಿಗೆ ಒಂದೇ ಕಡೆ ಇರಬೇಕು, ಫೋಕಸ್ಗೋಸ್ಕರ ನಾನು ಗ್ರೀನ್ ಅವೆಂಚರಿಂಗ್ ಅಂತ ಹೇಳ್ಬಹುದು, ಹೀಲಿಂಗ್ ಆಗುತ್ತೆ. ಮತ್ತು ಸ್ವಿಚ್ ನಂಬರ್ ಇರ್ಬೋದು 458863, ಇದು ಫೋಕಸ್ಗೋಸ್ಕರ. ಮತ್ತು ಕಾಂಪ್ಲಿಮೆಂಟ್ ಎಕ್ಸಾಮ್ ಬರೀತಾರೆ, ತುಂಬ ಕಾಂಪ್ಲಿಮೆಂಟ್ ಇರುತ್ತೆ ಅಂಥವ್ರಿಗೋಸ್ಕರ 30173802. ಮತ್ತೇನಾದರೂ ಫಾಸ್ಟ್ ಆಯ್ತು ಅಂದ್ರೆ ಸ್ವಲ್ಪ ಬ್ಯಾಕ್ ಬಂದು ಬರ್ಕೊಳ್ಳಿ. ಮತ್ತು ಎಕ್ಸಾಮ್ ಬರೆದಿರ್ತಾರೆ, ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ, ಅವ್ರಿಗೋಸ್ಕರ 2 ಸ್ವಿಚ್ ನಂಬರ್ ಕೊಡ್ತೀನಿ. 84629585 4519, ಇಷ್ಟು ನಂಬರನ್ನು ಅವ್ರ ಯಶಸ್ಗೋಸ್ಕರ ಎಕ್ಸಾಮಲ್ಲಿ ಪಾಸ್ ಆಗ್ತಾರೋ ಫೈಲ್ ಆಗ್ತಾರೋ ಅನ್ನೋದು ಒಂದು ಭಯ ಇರುತ್ತಲ್ವ, ಅದಕ್ಕೋಸ್ಕರ ಈ ನಂಬರ್. ನೆಕ್ಸ್ಟ್ ಇನ್ನೂ ಒಂದು ನಂಬರ್ ಕೊಡ್ತೇನೆ, 5410906666 ಆ ಥರ 66, ಅದನ್ನು ಮಾಡ್ಬೋದು. ಮತ್ತು ಫೋಕಸ್ಸು ಮತ್ತು ಕ್ಲಾರಿಟಿ ಎರಡೂ ಬರಬೇಕು ಅಂದರೆ ಇದನ್ನು 22 ಅಲ್ಲಿ ಸ್ಪೇಸ್ ಕೊಡಿ. ನೆಕ್ಸ್ಟು 26 ಸ್ಪೇಸ್ 980 ಈ ಥರ ಬರೀರಿ. ಬರ್ಕೊಂಡು ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಎಲ್ಲಾದರೂ ಬರ್ಕೋಬಹುದು. ಮಕ್ಕಳಿಗೆ ಎಕ್ಸಾಮ್ ಬರೆಯೋದಕ್ಕೆ ಕಳಿಸ್ಕೊಡ್ತೀವಿ, ಅಲ್ಲ ನೋಡ್ತಾರೆ ಅಂದರೆ ಎಲ್ಲಾದ್ರೂ ಬರೀಬಹುದು. ನಮ್ಮ ಕೈ ಮೇಲೆ ಅನ್ನೋದಿಲ್ಲ, ಒಳಗಡೆ ಎಲ್ಲಾದರೂ ಬರೆದು ಕಳಿಸ್ಬೋದು. ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಬರೆದು ಕಳಿಸಿ. ಇದೆಲ್ಲ ಗ್ರೀನ್ ಕಲರ್ ಪೆನ್ನಲ್ಲೇ ಬರೀರಿ, ಬೇರೆ ಪೆನ್ ಬೇಡ, ಗ್ರೀನ್ ಕಲರ್ ಪೆನ್ನಲ್ಲೇ ಬರೀರಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಸ್ವಿಚ್ ವರ್ಡ್ಸ್ ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಂಬರ್ಸ್ನ ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.